ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 26 ಮತ್ತು 27 ಜುಲೈ 2017ರ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಇರಾಕ್ ಮತ್ತು ಇರಾನ್ ಈ ಎರಡು ದೇಶಗಳು ಸೇನಾ ಸಹಕಾರಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಸೇನಾ ಸಹಕಾರ ಅಂದ್ರೆ ಅದು ಗಡಿ ಭದ್ರತೆ ಇರುವುದು, ತರಬೇತಿ ಅಥವಾ ಸರಕು ಸಾಗಾಣಿಕೆ ಮತ್ತು ತಾಂತ್ರಿಕ, ಅದೇ ರೀತಿ ಮಿಲಿಟರಿ ಸಹಕಾರಕ್ಕೋಸ್ಕರ ಇರಾಕ್ ಮತ್ತು ಇರಾನ್ ನಡುವೆ ಸೇನಾ ಸಹಕಾರಕ್ಕೆ ಉಭಯ ದೇಶಗಳು ಒಂದು ಪರಸ್ಪರ ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಸೊ ಇರಾಕ್ ಮತ್ತು ಇರಾನ್ ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಇರಾಕ್ ಮತ್ತು ಇರಾನ್, ಈ ಇರಾಕ್ ಮತ್ತು ಇರಾನ್ ನಡುವೆ ಈ ಇರಾಕ್ನ ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಅವರ ಆಳ್ವಿಕೆಯಲ್ಲಿ ಭೀಕರ ಯುದ್ಧಗಳು ಆಗ್ತಾ ಇದ್ವು. ಅಂದ್ರೆ 1980ರಿಂದ 1988ರವರೆಗೆ ಅದು 8 ವರ್ಷಗಳ ಕಾಲ. ನಂತರ 2003ರಲ್ಲಿ ಸದ್ದಾಂ ಹುಸೇನ್ ಅವರ ಪದಚ್ಯುತ ಆಯಿತು. ನಂತರ ಈ ಉಭಯ ದೇಶಗಳ ನಡುವೆ ಒಂದು ದ್ವಿಪಕ್ಷೀಯ ಸಂಬಂಧ ಸುಧಾರಿಸುತ್ತಾ ಬಂತು. ಇರಾನ್ ಪ್ರಮುಖವಾಗಿ ಈ ಶಿಯಾ ಪ್ರಾಬಲ್ಯ ದೇಶ ಇರಾನ್. ಆದ್ರೆ 2011ರಲ್ಲಿ ಇರಾಕ್ ನಲ್ಲಿ ಏನಾಯ್ತು, ಅಮೆರಿಕ ಪಡೆ ಏನಿತ್ತು, ಅಮೆರಿಕ ಪಡೆ ವಾಪಸ್ ತೆಗೆದುಕೊಡ್ತು ಈ ಇರಾಕ್ನಿಂದ. ಹಾಗಾಗಿ ಇರಾನ್ ಮೇಲೆ ಅವಲಂಬಿತವಾಗಿ ಒಂದು ಅನಿವಾರ್ಯ ಬಂತು. ಹಾಗಾಗಿ ಇರಾಕ್ ಏನ್ ಮಾಡ್ತು, ಇರಾನ್ ಮೇಲೆ ಅವಲಂಬಿತವಾಗಿ ಈ ಎರಡೂ ದೇಶಗಳ ನಡುವೆ ಕೆಲವು ಸಂಬಂಧಗಳು ಸುಧಾರಿಸುತ್ತಾ ಬಂತು. ಈಗ ಭದ್ರತಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಈ ಸೇನಾ ಸಹಕಾರಕ್ಕೋಸ್ಕರ ಎರಡೂ ದೇಶಗಳು ಇರಾಕ್ ಮತ್ತು ಇರಾನ್ ಒಪ್ಪಂದವನ್ನ ಮಾಡಿಕೊಂಡಿವೆ. ಸ್ಕಾಟ್ಲೆಂಡ್ನ ಉತ್ತರ ಸಮುದ್ರ ತೀರದಲ್ಲಿ ಗಾಳಿ ತೋಟವನ್ನ ನಿರ್ಮಿಸಲಾಗ್ತಿದೆ. ಅಂದ್ರೆ ನೀರಿನಲ್ಲಿ ಟರ್ಬೈನ್ಗಳನ್ನ ಅಳವಡಿಸಿ ಅದರಿಂದ ವಿದ್ಯುತ್ ಅನ್ನ ಜನರೇಟ್ ಮಾಡುವುದು. ಈ ವಿದ್ಯುತ್ ಅನ್ನ 20,000 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುವ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಈ ಯೋಜನೆಗೆ, ಈ ಗಾಳಿ ತೋಟಕ್ಕೆ ಹೈವಿಂಡ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಇದು ಪವನ ವಿದ್ಯುತ್ ಉತ್ಪಾದನೆಗೆ ಬಹಳ ಬಳಕೆಯಾಗಿದೆ. ಇಲ್ಲಿ ಚಿತ್ರದಲ್ಲಿ ನೋಡಿ, ಈ ಟರ್ಬೈನ್ಗಳನ್ನ ನೀರಿನಲ್ಲಿ ಅಳವಡಿಸಿದರೆ ಇದರಿಂದ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಒದಗಿಸ್ತಾರೆ. ಈ ಯೋಜನೆಗೆ ಹೈವಿಂಡ್ ಅಂತ ಹೆಸರನ್ನ ಇಡಲಾಗಿದೆ. ಇದು ಮೊಟ್ಟ ಮೊದಲ ಬಾರಿಗೆ, ಅಂದ್ರೆ ವಿಶ್ವದ ಮೊಟ್ಟ ಮೊದಲ ಗಾಳಿ ತೋಟ ಅಂತೆ. ಇದು ಸ್ಕಾಟ್ಲೆಂಡ್ನ ಉತ್ತರ ಸಮುದ್ರ ತೀರದಲ್ಲಿ ನಿರ್ಮಿಸಲಾಗಿದೆ ಅಂತೆ. ಚಹಾ ಬ್ಯಾಗ್, ಟೀ ಬ್ಯಾಗ್ ಏನಿರುತ್ತೆ, ಟೀ ಬ್ಯಾಗ್ ಮೇಲೆ ಸ್ಟ್ಯಾಪ್ಲರ್ ಪಿನ್ ಗಳನ್ನ ಬಳಸ್ತಾರೆ. ಸ್ಟ್ಯಾಪ್ಲರ್ ಪಿನ್ ಕೆಲವು ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ಜನರು ಸೇವನೆಯನ್ನು ಮಾಡ್ತಾರೆ, ಅದರಿಂದ ಅವರ ಆರೋಗ್ಯ ಹದಗೆಡುತ್ತೆ. ಇದನ್ನ ತಡೆದುಗೋಸ್ಕರ FSSAI, ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಇವರು ಈ ಚಹಾ ಚೀಲಗಳ ಮೇಲೆ, ಟೀ ಬ್ಯಾಗ್ ಮೇಲೆ ಸ್ಟ್ಯಾಪ್ಲರ್ ಪಿನ್ ಗಳನ್ನ ಬಳಸೋದನ್ನ ಕಡ್ಡಾಯವಾಗಿ ನಿಷೇಧ ಮಾಡಬೇಕಂತ ಒಂದು ಆದೇಶವನ್ನ ಅವರು ಹೊರಡಿಸ್ತಾ ಇದ್ದಾರೆ. ಇದು 2018ರ ಜನವರಿಯಿಂದ ಇದು ಜಾರಿಗೆ ಬರಲಿದಂತೆ. ಇಲ್ಲಿ ನಾವು FSSAI ಬಗ್ಗೆ ತಿಳ್ಕೊಳ್ಳೋಣ. ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. FSSAI, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಭಾರತದ ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಪ್ರಾಧಿಕಾರ. ಈ ಪ್ರಾಧಿಕಾರ ಶಾಸನಬದ್ಧ ಸಂಸ್ಥೆ, ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ. ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರೆ ಅದಕ್ಕೆ ಶಾಸನಬದ್ಧ ಸಂಸ್ಥೆ ಅಂತ ಕರೀತಾರೆ. ಈ FSSAI ಇದರ ಮುಖ್ಯ ಉದ್ದೇಶ ಅಂದ್ರೆ ಸಾರ್ವಜನಿಕರಿಗೆ ಅವರ ಆರೋಗ್ಯವನ್ನ ಸಂರಕ್ಷಿಸೋಸ್ಕರ ಮತ್ತು ಉತ್ತೇಜಿಸುವ ಒಂದು ಜವಾಬ್ದಾರಿಯನ್ನ ಈ FSSAI ಹೊಂದಿಕೊಂಡಿದೆ. ಅದೇ ರೀತಿ ಕೆಲವು ನಿಯಂತ್ರಣಗಳು, ಅಂದ್ರೆ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಕೆಲವು ನಿಯಂತ್ರಣಗಳು ಇದು ಕೈಗೊಳ್ಳುತ್ತೆ. ಅದೇ ರೀತಿ ಆಹಾರದ ಗುಣಮಟ್ಟ ಹೆಚ್ಚಿಸಲಿ ಇದು ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಈ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಪ್ರಾಧಿಕಾರ ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಅನ್ವಯ ರಚನೆಯಾಗಿದೆ, ಸ್ಥಾಪನೆಯಾಗಿದೆ. ಇದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಡಿ ಕಾರ್ಯವನ್ನ ನಿರ್ವಹಿಸುತ್ತದೆ. ನಮ್ಮ ದೇಶದಲ್ಲಿ ರಸ್ತೆಗಳ ನಿರ್ವಹಣೆ, ರಸ್ತೆ ಕಾಮಗಾರಿಗಳ ಒಂದು ವೆಚ್ಚ, ಆ ಕಾರ್ಯ ಹೇಗೆ ಕೈಗೊಳ್ಳಲಾಗ್ತದೆ, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನ ಪಡೆದುಗೋಸ್ಕರ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದವರು ಒಂದು ಮೊಬೈಲ್ ಆಪ್ಗೆ ಚಾಲನೆ ನೀಡಿದರೆ. ಆ ಮೊಬೈಲ್ ಆಪ್ನ ಹೆಸರು ಆರಂಭ. ಈ ಯೋಜನೆ ಮುಖಾಂತರ ರಸ್ತೆಗಳ ನಿರ್ವಹಣೆಗೆ ಗುತ್ತಿಗೆ ನೀಡುವುದು ಮತ್ತು ಗ್ರಾಮೀಣ ರಸ್ತೆ ನಿರ್ವಹಣೆಗೆ ಸಮುದಾಯ ಗುತ್ತಿಗೆ ನೀಡಲು ಬಹಳ ಅನುಕೂಲವಾಗಲಿದೆ, ಅನುಕೂಲ ಕಲ್ಪಿಸಲಿದೆ ಒಂದು ಮೊಬೈಲ್ ಆಪ್. ಈ ಮೊಬೈಲ್ ಆಪ್ನ ಹೆಸರು ಆರಂಭ. ಇದನ್ನ ಲಾಂಚ್ ಮಾಡಿದವರು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಆರಂಭ ಮೊಬೈಲ್ ಆಪ್ ಇದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS, ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ಬಳಕೆ ಮಾಡಿಕೊಂಡಿದೆ ಅಂತೆ. ಇದರಲ್ಲಿ ನಕ್ಷೆಗಳ ಆಧಾರದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ರಸ್ತೆಗಳನ್ನ ನಿರ್ಮಿಸಲು ಮತ್ತು ಗ್ರಾಮೀಣ ರಸ್ತೆಗಳ ಸ್ಥಿತಿಗತಿ ಸಮೀಕ್ಷೆ, ಅದೇ ರೀತಿ ಅದರ ವೆಚ್ಚದ ಒಂದು ಅಂದಾಜು ಪಟ್ಟಿ ನಿರ್ಮಿಸಲು ಬಹಳ ಸಹಕಾರಿಯಾಗಲಿದಂತೆ. ಅಂದ್ರೆ ಆರಂಭ ಮೊಬೈಲ್ ಆಪ್ ಅಲ್ಲಿ
ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಬಳಕೆ ಮಾಡಿಕೊಳ್ಳಲಾಗಿದಂತೆ. ಅಮೆರಿಕದ ರಕ್ಷಣಾ ವಿಭಾಗ ಇವರು ದೇಶವಾರು ಭಯೋತ್ಪಾದಕರ ದಾಳಿ ಕುರಿತು ಒಂದು ವರದಿಯನ್ನ ಬಿಡುಗಡೆ ಮಾಡಿದರೆ, ಆ ವರದಿ ಪ್ರಕಾರ ನಮ್ಮ ಭಾರತ 2016ರಲ್ಲಿ ಅತಿ ಹೆಚ್ಚು ಭಯೋತ್ಪಾದಕ ದಾಳಿ ನಡೆದ ರಾಷ್ಟ್ರಗಳ ಒಂದು ಪೈಕಿ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮೊದಲನೇ ಸ್ಥಾನ ಈ ಒಂದು ಪಟ್ಟಿಯಲ್ಲಿ ಇರಾಕ್ ಪಡೆದುಕೊಂಡಿದೆ, ನಂತರ ಅಫ್ಘಾನಿಸ್ತಾನ್, 3ನೇ ಸ್ಥಾನ ಭಾರತ್, 4ನೇ ಸ್ಥಾನ ಪಾಕಿಸ್ತಾನ್. ಸೊ ಅತಿ ಹೆಚ್ಚು ಭಯೋತ್ಪಾದಕ ದಾಳಿ ಎಂಬ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದವರು ಅಮೆರಿಕದ ರಕ್ಷಣಾ ವಿಭಾಗ. ಮದ್ರಾಸ್ ಹೈಕೋರ್ಟ್ ಈ ತಮಿಳುನಾಡಿನ ಸ್ಕೂಲ್ಸ್ಗಳಲ್ಲಿ, ಗೌರ್ಮೆಂಟ್ ಆಫೀಸಸ್ಗಳಲ್ಲಿ ಮತ್ತು ಪ್ರೈವೇಟ್ ಎಂಟಿಟೀಸ್ ಮತ್ತು ಇಂಡಸ್ಟ್ರಿಗಳಲ್ಲಿ ವಂದೇ ಮಾತರಮನ್ನ ಕಡ್ಡಾಯವಾಗಿ ಹಾಡಬೇಕು ಮತ್ತು ಪ್ಲೇ ಮಾಡಬೇಕಂತ ಆದೇಶವನ್ನ ಹೊರಡಿಸಿದೆ. ಸ್ಕೂಲ್ಗಳಲ್ಲಿ ಪ್ರತಿ ವಾರಕ್ಕೆ ಕನಿಷ್ಠ 1 ಸರ್ತಿ ಆದರೂ ಈ ವಂದೇ ಮಾತರಮನ್ನ ಹಾಡಬೇಕು ಮತ್ತು ಗೌರ್ಮೆಂಟ್ ಆಫೀಸಸ್ಗಳಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ಮತ್ತು ಪ್ರೈವೇಟ್ ಕಂಪನೀಸ್ಗಳಲ್ಲಿ ತಿಂಗಳಿಗೆ 1 ಸರ್ತಿ ಆದರೂ ಕನಿಷ್ಠವಾಗಿ ಈ ವಂದೇ ಮಾತರಮನ್ನ ಹಾಡಬೇಕು ಮತ್ತು ಪ್ಲೇ ಮಾಡಬೇಕಂತ ಆದೇಶವನ್ನ ಮದ್ರಾಸ್ ಹೈಕೋರ್ಟ್ ಹೊರಡಿಸಿದೆ. ವಂದೇ ಮಾತರಂ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ವಂದೇ ಮಾತರಂ ಇದೊಂದು ರಾಷ್ಟ್ರಗೀತೆ, ನ್ಯಾಷನಲ್ ಸಾಂಗ್. ಇದನ್ನ ಕಂಪೋಸ್ ಮಾಡಿದವರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ, ಅದು ಸಂಸ್ಕೃತದಲ್ಲಿ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರ ಆನಂದ ಮಠ ಅಂತ ಒಂದು ಕಾದಂಬರಿ ಇದೆ, ಅದರಲ್ಲಿ ವಂದೇ ಮಾತರಂ ಬರೆಯಲಾಗಿದೆ. ಆನಂದ ಮಠ ಕಾದಂಬರಿ ಇದು ಸನ್ಯಾಸಿ ರಿವೋಲ್ಟ್ ಮೇಲೆ, ಅಂದ್ರೆ ಸನ್ಯಾಸಿ ರಿವೋಲ್ಟ್ ಆಧಾರಿತ ಒಂದು ನೋವೆಲ್ ಆಗಿದೆ ಆನಂದ ಮಠ. ಅದರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ವಂದೇ ಮಾತರಮನ್ನ ಬರೆದಿದ್ದಾರೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಜನಗಣಮನ ಇದಕ್ಕೆ ಒಂದು ಸ್ಟೇಟಸ್ ಇದೆ, ಸೇಮ್ ಈಕ್ವಲ್ ಸ್ಟೇಟಸ್ ಅನ್ನ ವಂದೇ ಮಾತರಂ ಕೊಡಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಈ ವಂದೇ ಮಾತರಮನ್ನ ಹಾಡಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 1896ನೇ ಒಂದು ಸೆಷನ್, ಅದು ಕೋಲ್ಕತ್ತಾದಲ್ಲಿ ನಡೆದಿತ್ತು. ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಒಂದು ಹಾಡನ್ನ ಹಾಡಿದ್ದಾರೆ. ಇಂಗ್ಲಿಷ್ಗೆ ಈ ವಂದೇ ಮಾತರಮನ್ನ ಟ್ರಾನ್ಸ್ಲೇಟ್ ಮಾಡಿದವರು ಶ್ರೀ ಅರಬಿಂದೋ. 1942ರಲ್ಲಿ ನಮ್ಮ ಭಾರತದಲ್ಲಿ, ಅಂದ್ರೆ ಭಾರತದ ಜನರಲ್ಲಿ ಫ್ರೀಡಮ್ ಅನ್ನ ಪಡೆದುಕೊಳ್ಳೋಗೋಸ್ಕರ, ಸ್ವಾತಂತ್ರ್ಯವನ್ನು ಪಡೆದುಕೋಸ್ಕರ, ಜನರಿಗೆ ಇನ್ಸ್ಪೈರ್ ಮಾಡೋಗೋಸ್ಕರ ಈ ವಂದೇ ಮಾತರಂನ 2 ವರ್ಸಸ್, ಫಸ್ಟ್ 2 ವರ್ಸಸ್ ಈ ಸಾಂಗ್ ನ ವರ್ಸಸ್ ಗಳನ್ನ ನ್ಯಾಷನಲ್ ಸಾಂಗ್ ಆಗಿ ಅಡಾಪ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ವಂದೇ ಮಾತರಮನ್ನ ಐ ಪ್ರೇಸ್ ದಿ ಮದರ್, ಐ ಬೋ ಟು ದಿ ಮದರ್. ಅದೇ ರೀತಿ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಆದ ನಂತರ 1950ರ ಜನವರಿ 24ರಂದು ಗಣರಾಜ್ಯೋತ್ಸವ ದಿನದ ಒಂದು ನ್ಯಾಷನಲ್ ಸಾಂಗ್ ಆಗಿ ಡಿಕ್ಲೇರ್ ಅನ್ನ ಮಾಡಿದ್ರು, ಅದು ಫಸ್ಟ್ 2 ವರ್ಸಸ್. ನಮ್ಮ ಭಾರತ ಮೊಟ್ಟ ಮೊದಲನೇ ಬಾರಿಗೆ 2018ರಲ್ಲಿ ವುಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಲಿದೆ ಅಂತೆ. ಅದೇ ರೀತಿ 2021ರಲ್ಲಿ ಮೆನ್ಸ್ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಹೋಸ್ಟ್ ಮಾಡಲಿದೆ ಅಂತೆ. ಈ ಒಂದು ಮಾಹಿತಿಯನ್ನ ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಅವರು ಅನೌನ್ಸ್ ಮಾಡಿದ್ದಾರೆ. ಯುನೈಟೆಡ್ ನೇಷನ್ಸ್ UN ಅವರು ಈ ಮಿಡಲ್ ಈಸ್ಟ್, ನಾರ್ತ್ ಆಫ್ರಿಕಾ ಮತ್ತು ಸೌತ್ ಏಷ್ಯಾ, ಮೆನಸಾ ಈ ರೀಜನ್ಗಳ ಒಂದು ಡಾಟಾವನ್ನ ಮ್ಯಾನೇಜ್ ಮಾಡೋಗೋಸ್ಕರ ದುಬೈ ಅನ್ನ ಡಾಟಾ ಹಬ್ ಆಗಿ ಸೆಲೆಕ್ಟ್ ಮಾಡಿದವರು ಯುನೈಟೆಡ್ ನೇಷನ್ ಅವರು. 2017ನೇ ಸಾಲಿನ ಮಹಾನಾಯಕ ಸಮ್ಮಾನ್ ಎಂಬ ಒಂದು ಪ್ರಶಸ್ತಿಯನ್ನು ಹಾನರನ್ನ ಪಡೆದುಕೊಂಡವರು ವೆಟರ್ನರ್ ಆಕ್ಟರ್ಸ್ ಆದ ಶಕುಂತಲಾ ಬಾರಾ. ಸುಭಾಷ್ ಚಂದ್ರ ಗರ್ಗ್ ಇವರು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ನ ಸೆಕ್ರೆಟರಿ. ಇವರನ್ನ ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರಲ್ಲಿ ಬೋರ್ಡ್ ಆಫ್ ಗವರ್ನರ್ಸ್ ಇರ್ತಾರೆ. ಆ ಬೋರ್ಡ್ ಆಫ್ ಗವರ್ನರ್ಸ್ ನಲ್ಲಿ ಇಂಡಿಯಾಸ್ ಅಲ್ಟರ್ನೇಟ್ ಗವರ್ನರ್ ಆಗಿ ಸುಭಾಷ್ ಚಂದ್ರ ಗರ್ಗ್ ಅವರಿಗೆ ನೇಮಕ ಮಾಡಲಾಗಿದೆ. ಫಕೀಮ್ ವೈಲ್ಡ್ ಲೈಫ್ ಸೆಂಚುರಿ ಇದು ಲೊಕೇಟ್ ಆಗಿರೋದು ನಾಗಾಲ್ಯಾಂಡ್ ಸ್ಟೇಟ್ ಅಲ್ಲಿ ಬರುತ್ತೆ. ಇದು ಅಂದ್ರೆ ಕಿಫೇರಿ ಡಿಸ್ಟ್ರಿಕ್ಟ್ ಏನಿದೆ ಮಯನ್ಮಾರ್ಗೆ ಬಾರ್ಡರ್ ಆಗಿದೆ, ಅಲ್ಲಿ ಈ ಫಕೀಮ್ ವೈಲ್ಡ್ ಲೈಫ್ ಸೆಂಚುರಿ ಲೊಕೇಟ್ ಆಗಿದೆ. ವಿಶ್ವದಲ್ಲಿರುವ ರಾಷ್ಟ್ರಗಳು, ಅಂದ್ರೆ ಆ ರಾಷ್ಟ್ರಗಳ ಸರ್ಕಾರ ಈ ರಿಚ್ ಮತ್ತು ಪುವರ್, ಬಡತನ ಮತ್ತು ಶ್ರೀಮಂತದ ಒಂದು ಗ್ಯಾಪ್ ಅನ್ನ ಟ್ಯಾಕಲ್ ಮಾಡೋಗೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಏನು ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ಇಂಟರ್ನ್ಯಾಷನಲ್ NGO ಆದ ಆಕ್ಸ್ಫ್ಯಾಮ್ ಅಂಡ್ ಡೆವಲಪ್ಮೆಂಟ್ ಫೈನಾನ್ಸ್ ಇಂಟರ್ನ್ಯಾಷನಲ್ ಇವರು ಒಂದು ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಇನ್ಇಕ್ವಾಲಿಟಿ ಇಂಡೆಕ್ಸ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಭಾರತ 132ನೇ ಸ್ಥಾನ, ಅಂದ್ರೆ 152 ದೇಶಗಳ ಒಂದು ಸಮೀಕ್ಷೆ ನಡೆಸಿ ಅದರಲ್ಲಿ ನಮ್ಮ ಭಾರತ 132ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಸೊ ಈ ಒಂದು ಪಟ್ಟಿಯನ್ನು ಪ್ರಿಪೇರ್ ಮಾಡಿದವರು ಇಂಟರ್ನ್ಯಾಷನಲ್ NGO ಆದ ಆಕ್ಸ್ಫಾಮ್ ಅಂಡ್ ಡೆವಲಪ್ಮೆಂಟ್ ಫೈನಾನ್ಸ್ ಇಂಟರ್ನ್ಯಾಷನಲ್. ಮೆರ್ವಿನ್ ರೋಸ್ ಇವರು ಆಸ್ಟ್ರೇಲಿಯನ್ ಟೆನ್ನಿಸ್ ಪ್ಲೇಯರ್, ಇವರ ನಿಧನವಾಗಿದೆ. ಇವರು ಇಲ್ಲಿಯವರೆಗೆ ಅವರ ಟೆನ್ನಿಸ್ ಕರಿಯರ್ಲಿ 7 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್ ಗಳನ್ನ ಪಡೆದುಕೊಂಡಿದ್ದಾರಂತೆ.
ನಮ್ಮ ದೇಶದಲ್ಲಿ ಐಲ್ಯಾಂಡ್ಸ್ಗಳನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇತ್ತೀಚೆಗೆ ಅಂದರೆ ಜೂನ್ 1, 2017 ಐಡಿಯನ್ನು ಸೆಟಪ್ ಮಾಡಿದ್ದಾರೆ. ಐಡಿ ಅಂದರೆ ಐಲ್ಯಾಂಡ್ಸ್ ಡೆವಲಪ್ಮೆಂಟ್ ಏಜೆನ್ಸಿ. ಇದರ ಮುಖಾಂತರ ಈಗ ಫಸ್ಟ್ ಫೇಸ್ನಲ್ಲಿ 10 ಐಲ್ಯಾಂಡ್ಸ್ಗಳನ್ನು ಗುರುತಿಸಿ ಅದರ ಅಭಿವೃದ್ಧಿ ಅಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟನ್ನು ಮಾಡಲಿದ್ದರಂತೆ. ಅದು ಫಸ್ಟ್ ಫೇಸ್ನಲ್ಲಿ. ಕೇಂದ್ರ ಸರ್ಕಾರದವರು ಅಂದರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದವರು ಆರಂಭ ಎಂಬ ಒಂದು ಮೊಬೈಲ್ ಫೋನ್ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ರೂರಲ್ ರೋಡ್ಸ್, ಹಳ್ಳಿಗಳಲ್ಲಿರುವ ರೋಡ್ಸ್ಗಳನ್ನು, ರಸ್ತೆಗಳನ್ನು ಮೇಂಟೆನೆನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಮಾಡೋಕ್ಕೋಸ್ಕರ ಈ ಒಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಈ ಆ್ಯಪು ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ GIS ಅನ್ನು ಬಳಸಿಕೊಳ್ಳಿದೆ ಮತ್ತು ಇದರಲ್ಲಿ ನಕ್ಷೆಗಳನ್ನು ಅಳವಡಿಸಲಾಗಿದೆ. ಇದರ ಮುಖಾಂತರ ಈ ರಸ್ತೆಗಳ ಒಂದು ನಿರ್ವಹಣೆ ಮತ್ತು ಮೇಂಟೆನೆನ್ಸ್ ಅನ್ನು ಕೈಗೊಳ್ಳಲಾಗ್ತದೆ. ನಾನು ಅಲ್ಲಿ GIS ಅಂದರೆ ಗ್ಲೋಬಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿದೆ, ಅದು ತಪ್ಪು. GIS ಅಂದರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವರು ಗೌರ್ಮೆಂಟ್ ಆಫ್ ಉತ್ತರಾಖಂಡ್ ರಾಜ್ಯದ ಜೊತೆ ರಾಜ್ಯ ಸರ್ಕಾರದ ಜೊತೆ ಏವಿಯೇಷನ್ ಸೆಕ್ಟರ್ನಲ್ಲಿ ಅಂದರೆ ಈ ಉತ್ತರಾಖಂಡ್ ರಾಜ್ಯದಲ್ಲಿ ಏವಿಯೇಷನ್ ಸೆಕ್ಟರ್ ಅನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಗೌರ್ಮೆಂಟ್ ಆಫ್ ಉತ್ತರಾಖಂಡ್ ಜೊತೆ ಒಂದು MOUಗೆ ಸೈನ್ ಅನ್ನು ಮಾಡಲಾಗಿದೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಮೆಟ್ರೋ ಬಗ್ಗೆ ಸೇಫ್ಟಿ, ರಕ್ಷಣೆ ಮತ್ತು ಸುರಕ್ಷತೆ ಬಗ್ಗೆ ಮಾಹಿತಿಗಳನ್ನು ಪ್ರೊವೈಡ್ ಮಾಡೋಕ್ಕೋಸ್ಕರ ಮೊಟ್ಟ ಮೊದಲನೇ ಬಾರಿಗೆ ಲಕ್ನೋ ಮೆಟ್ರೋ ಸ್ಟೇಷನ್ನಲ್ಲಿ FM ರೇಡಿಯೋ ಸ್ಟೇಷನ್ ಅನ್ನು ಅಳವಡಿಸಲಾಗಿದಂತೆ. ಪ್ರೈವೇಟ್ ರೇಡಿಯೋ ಸ್ಟೇಷನ್ಗಳಿಗೆ ಒಂದು ಕೊಲಾಬ್ರೇಟ್ ಅನ್ನು ಮಾಡಿಕೊಂಡು ಈ FM ರೇಡಿಯೋ ಸ್ಟೇಷನ್ ಮೊಟ್ಟ ಮೊದಲನೇ ಬಾರಿಗೆ ಲಕ್ನೋ ಮೆಟ್ರೋ ಸ್ಟೇಷನ್ನಲ್ಲಿ ಅಳವಡಿಸಲಾಗಿದೆ ಅಂತೆ. ಮಿಥಾಲಿ ರಾಜ್ ಇವರು ನಮ್ಮ ಭಾರತ ಮಹಿಳಾ ತಂಡದ ಒಬ್ಬರು ಸ್ಕೀಪರ್. ಇವರನ್ನ ICC ವುಮೆನ್ಸ್ ವರ್ಲ್ಡ್ ಕಪ್ 2017ನ ಕ್ಯಾಪ್ಟನ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ನೇಮಕ ಮಾಡಿದ್ದಾರೆ. ಯುವ ಜನಾಂಗಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ, ಯೂತ್ ಡೆವಲಪ್ಮೆಂಟ್ಗೋಸ್ಕರ, ಅದರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಕ್ಕೋಸ್ಕರ 2017ರ ಬ್ರಿಕ್ಸ್ ಯೂತ್ ಫಾರಂ ಅದು ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗಿದ್ದು ಚೀನಾದ ಬೀಜಿಂಗ್ನಲ್ಲಿ. ಇದು 3 ದಿವಸಗಳವರೆಗೆ ನಡೆಯಲಿದೆ. ಈ ಒಂದು 2017 ಸಾಲಿನ ಬ್ರಿಕ್ಸ್ ಯೂತ್ ಫಾರಂ. ಇದರ ಥೀಮ್ ಏನಂದ್ರೆ ಎನ್ಹಾನ್ಸ್ ಬ್ರಿಕ್ಸ್ ಪಾರ್ಟ್ನರ್ಶಿಪ್, ಪ್ರಮೋಟ್ ಯೂತ್ ಡೆವಲಪ್ಮೆಂಟ್. ಬೋಲ್ವಿಯಾದ ಪ್ರೆಸಿಡೆಂಟ್ ರಾಷ್ಟ್ರಪತಿ ಇವರು ಯುವೋ ಮಾರ್ಲೋಸ್. ಇವರು ಇತ್ತೀಚೆಗೆ ಈ ವರ್ಲ್ಡ್ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಏನು ಡಿಮ್ಯಾಂಡ್ಸ್ ಇದೆ ಅದಕ್ಕೆ ಯಾವುದೇ ಒಂದು ರೆಸ್ಪಾಂಡ್ ಕೊಡೋದಿಲ್ಲ ಮತ್ತು ಇದು ಫುಲ್ಲಿ ಇಂಡಿಪೆಂಡೆಂಟ್ ಆಗಿದೆ. ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಇಂದ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿದೆ ಅಂತ ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಡಿಕ್ಲೇರ್ ಮಾಡಿದವರು ಯಾರು ಅಂದ್ರೆ ಬೋಲ್ವಿಯಾ IMF ಮತ್ತು ವರ್ಲ್ಡ್ ಬ್ಯಾಂಕ್ ಇಂದ ಹೊರಗಡೆ ಬಂದಿದೆ. ಸೊ ಬೋಲ್ವಿಯಾದ ಪ್ರೆಸಿಡೆಂಟ್ ಯುವೋ ಮೊರಲೆಸ್. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದ್ರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ. ಆ ಟೆಲಿಗ್ರಾಮ್ ಚಾನೆಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನೆಲ್ನ ಹೆಸರು ಮೂಡುತ್ತೆ, ಮತ್ತೆ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕ್ ಅನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕ್ ಅನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.